ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀವಿ. ಮನುಷ್ಯನಿಗೆ ಯಾವಾಗ ಯಾವ ತರ ಕೇಡು ಬರ್ತದೋ ಅನ್ನೋದು ಗೊತ್ತಿರಲ್ಲ. ಎಲ್ಲವೂ ಚೆನ್ನಾಗಿದ್ದೆ ಅನ್ಕೊಳ್ಳುವಾಗಲೇ ಏನಾದ್ರೂ ಒಂದು ಸಮಸ್ಯೆ ಬಂದ್ಬಿಡ್ತದೆ. ನೆನೆಸ್ತಿರೋ ರೀತಿಯಲ್ಲಿ ದಿಢೀರಂತ ಬಂದ್ಬಿಡ್ತದೆ. ಕಷ್ಟಗಳು, ಅಪಾಯಗಳು ಮನುಷ್ಯನಿಗೆ ಯಾವ ರೀತಿಯಲ್ಲಿ ಯಾವಾಗ ಹೇಗೆ ಬರ್ತದೆ ಅನ್ನೋದು ಆತನಿಗೆ ಗೊತ್ತಿರಲ್ಲ. ಮನುಷ್ಯನ ಏನೋ ಒಂದು ಒಳ್ಳೇದಾಗ್ಲಿ ಅಂತ ಯೋಚಿಸ್ತಾ ಇರ್ತಾನೆ. ಆದ್ರೆ ಅದಕ್ಕೆ ಬದಲಾಗಿ ಕೇಡುಗಳು, ಅಪಾಯಗಳು ಎದುರಾಗ್ತಾ ಇರ್ತವೆ. ಮನುಷ್ಯನ ಜೀವಿತವೇ ಒಂದು ಹೋರಾಟದ ಜೀವಿತ. ಆತ್ಮಿಕವಾದಂತ ಸಮಯದಲ್ಲಿ ಕೇಡುಗಳು ಬರುವುದುಂಟು. ವ್ಯಕ್ತಿಗತವಾಗಿ ಕೇಡುಗಳು ಬರ್ತದೆ. ಕುಟುಂಬಿಕವಾಗಿ ಅನೇಕ ಕೇಡುಗಳನ್ನ ಎದುರಿಸ್ತೀವಿ. ಮತ್ತೆ ಆರೋಗ್ಯದಲ್ಲಿ, ಹಣದ ಸಮಸ್ಯೆಗಳಲ್ಲಿ, ಕೆಲಸದಲ್ಲಿ, ಸಾಮಾಜಿಕವಾಗಿ ನೋಡಿ, ಮನುಷ್ಯನಿಗೆ ವಿಧ ವಿಧವಾಗಿ ಎಷ್ಟೆಲ್ಲ ಕೇಡುಗಳು ಬರ್ತದೆ. ಒಂದೇ ವಿಧವಾಗಿ ಬರ್ತದ? ಇಲ್ಲ. ಅನೇಕ ಕಡೆಗಳಲ್ಲಿ ಅನೇಕ ವಿಧವಾಗಿ ಮನುಷ್ಯನಿಗೆ ಕೇಡುಗಳು, ಅಪಾಯಗಳು ಬರುವುದುಂಟು. ಮತ್ತು ಸೈತಾನನಿಂದ ಬರುವಂತಹ ಶೋಧನೆಗಳಾಗಿರ್ಬೋದು. ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಇದಕ್ಕೆ ಮಾರ್ಗವೇನು? ಒಂದು ವೇಳೆ ನೀವು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೀರಾ, ಎಲ್ಲಾ ವಿಷಯಗಳಲ್ಲೂ ಎಲ್ಲಾ ಕಡೆಯಿಂದ ನನಗೆ ಕೇಡುಗಳು ಹೆಚ್ಚಾಗ್ತಾ ಇದೆ, ನಾನು ಎಲ್ಲೇ ಹೋದ್ರೂ ಸಮಸ್ಯೆಗಳೇ ನಾನು ಕಾಣ್ತಾ ಇದ್ದೀನಿ, ಒಂದು ನೆಮ್ಮದಿಯಾಗಿ ಇಲ್ಲವಲ್ಲ, ಇನ್ಯಾವ ಕೇಡು ಬರ್ತದೋ, ಒಂದನ್ನ ನಾನು ಈಗ ಬಗೆಹರಿಸ್ಕೊಂಡಿದ್ದೀನಿ, ಹೇಗೋ ಇನ್ಯಾವ ಕೇಡು ಬರ್ತದೋ, ಇನ್ಯಾವ ಸಮಸ್ಯೆಗಳು ನಮ್ಗೆ ಎದುರಾಗ್ತದೋ, ನಮ್ಮ ಕುಟುಂಬಕ್ಕೆ ಎದುರಾಗ್ತದೋ ಅನ್ನೋ ಒಂದು ಆತಂಕದಲ್ಲಿ ಇದ್ದೀರಾ? ಸ್ವಾಮಿ ನಿಮ್ಮನ್ನು ನೋಡಿ ಒಂದು ಮಾತನ್ನ ಹೇಳ್ತಿದ್ದಾನೆ ಪ್ರಿಯರೇ. ಕೀರ್ತನೆಗಳು 127ನೇ ಅಧ್ಯಾಯ 7ನೇ ವಚನ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು ಎಂಬುದಾಗಿ. ನೋಡಿ, ದೇವರ ವಾಕ್ಯ ಹೇಳ್ತಿದೆ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು. ಹೌದು ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯನಿಗೆ ಎದುರಾಗುವ ಪ್ರತಿ ಕೇಡುಗಳಿಂದ ತಪ್ಪಿಸುವಂತ ಏಕೈಕ ದೇವರಂದ್ರೆ ನಮ್ಮ ಕರ್ತನಾಗಿರೋ ಯೇಸು ಕ್ರಿಸ್ತನು ಮಾತ್ರ. ಮನುಷ್ಯನು ನೆನೆಸ್ತಾನೆ, ನನಗೆ ಈಗ ಸಮಸ್ಯೆ ಬಂದೈತೆ, ನನಗೆ ಸ್ವಲ್ಪ ಹಣ ಸಿಕ್ಕಿದ್ರೆ ನಾನೆಲ್ಲ ಕಷ್ಟದ ಪರಿಸ್ಥಿತಿಯಿಂದ ಹೊರಗಡೆ ಬಂದ್ಬಿಡ್ತೀನಿ ಅಂತ ಯೋಚಿಸ್ತಾನೆ. ತನಗೆ ಬರುವಂತ ಕಷ್ಟಗಳಲ್ಲಿ, ಕೇಡುಗಳಲ್ಲಿ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಹಣ ಇದ್ರೆ ಸಾಕು ಅಂತ ಯೋಚಿಸ್ತಾನೆ. ಹಣದಿಂದ ಮಾತ್ರನೇ ಎಲ್ಲಾ ಸಮಸ್ಯೆಯನ್ನು ನಾವು ಹೊರಗಡೆ ಬರಕ್ಕಾಗಲ್ಲ. ಕೆಲವು ಸಾರಿ ಮನುಷ್ಯರಿಗೆ ಅನ್ಕೊಳ್ತಾರೆ, ನಾವು ಕೂಡ ಒಂದು ಅಧಿಕಾರದಲ್ಲಿ ಇದ್ದಿದ್ರೆ ನಮಗೆ ಬಂದಂತ ಎಲ್ಲಾ ಪರಿಸ್ಥಿತಿಗಳಿಂದ ನಾವು ಹೊರಗಡೆ ಬರ್ಬೋದಾಗಿತ್ತು ಅಂತ ಹೇಳ್ತಾರೆ. ಅಧಿಕಾರ, ಪದವಿ ಇದ್ರೆ ಸಾಲದು, ನಾವು ಎಲ್ಲಾ ಸಮಸ್ಯೆಗಳನ್ನ ಗೆದ್ದು ಹೊರಗಡೆ ಬರ್ತೀವಿ ಅಂತ ಅನ್ನೋದಕ್ಕೆ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಸಮಸ್ಯೆಗಳನ್ನ ಹಾದು ಹೋಗ್ತಾನೆ. ಆದ್ರೆ ಮನುಷ್ಯನಿಗೆ ಬರುವಂತ ಪ್ರತಿ ಸಮಸ್ಯೆಗಳನ್ನ ಬಿಡಿಸುವವನು ಯೇಸು ಸ್ವಾಮಿ ಮಾತ್ರ. ಕರ್ತನು ಮನುಷ್ಯರನ್ನ ಬಿಡುಗಡೆ ಮಾಡದೆ ಹೋದ್ರೆ ನಾವು ಯಾವ್ದ್ರಲ್ಲೂ ಬಿಡುಗಡೆ ಹೊಂದ್ಕೊಳಕ್ ಆಗಲ್ಲ ಪ್ರೇರೆ. ಕಳೆದ ಸಾರಿ ನಾವು ನೋಡ್ದು, ಮನುಷ್ಯನಿಗೆ ಅಂಟು ರೋಗಗಳು ಉಂಟಾಯಿತು. ದೇಶದಲ್ಲಿ ಕೊರೋನಾ ರೋಗ ಬಂತು. ಹಣ ಇದ್ದವನು, ಇಲ್ಲದವನು ಎಲ್ಲರಿಗೂ ಸಮಸ್ಯೆ ಅನ್ನೋದು ಎದುರಾಯ್ತು, ಕೇಡು ಅನ್ನೋದು ಎದುರಾಯ್ತು. ದೇಶವೇ ಬಾಧಿಸಲ್ಪಡ್ತು. ಯಾವ ಹಣವು, ಯಾವ ಅಧಿಕಾರವು, ಯಾವ ಸೌಂದರ್ಯವು, ಯಾವ ಜಾತಿ, ಪದವಿ ಯಾವುದು ಮನುಷ್ಯನ ರಕ್ಷಿಸ್ತಿಲ್ಲ. ಮನುಷ್ಯನನ್ನ ರಕ್ಷಿಸುವಂಥದ್ದು ದೇವರು ಒಬ್ಬನೇ. ಆದ್ರಿಂದ ಪ್ರೇರೆ, ದೇವರ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ಜೀವಿಸೋದಾದ್ರೆ ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿ ಸಮಸ್ಯೆಗಳನ್ನ ಆತನು ಬಿಡಿಸುವ ಆತನಾಗಿದ್ದಾನೆ. ದೇವರಿಂದ ಮಾತ್ರ ಸಾಧ್ಯ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಿನಗೆ ವಿರೋಧವಾಗಿ ಬರುವಂತ ಎಲ್ಲಾ ಕೇಡುಗಳಿಂದ ನಾನು ತಪ್ಪಿಸಿ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಯಾವ ಕೇಡಿಗಾಗಿ ಅಂಜುತ್ತಿದ್ದೀರಾ? ಯಾವ ಕಷ್ಟದಲ್ಲಿ ಹಾದು ಹೋಗ್ತಿದ್ದೀರಾ? ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ? ಕ್ರಿಸ್ತನ ಮೇಲೆ ವಿಶ್ವಾಸವುಳ್ಳವರಾಗಿರಿ. ಆತನ ಮೇಲಿರುವಂತ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. ಖಂಡಿತವಾಗಿ ಆತ ನಿಮ್ಮನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸ್ತಾನೆ. ಅದು ಆತ್ಮಿಕವಾಗಿ ಬರುವ ಕೇಡುಗಳಾಗಿರಬಹುದು, ಶಾರೀರಿಕವಾಗಿ ಬರುವಂತ ಕೇಡುಗಳಾಗಿರಬಹುದು, ಕುಟುಂಬಿಕವಾಗಿ ಬರುವಂತ ಕೇಡುಗಳಾಗಿರ್ಬೋದು ಪ್ರೇರೆ.
ಆರ್ಥಿಕವಾಗಿ ಬರುವಂತ ಕೇಡುಗಳಾಗಿರ್ಬೋದು, ನಿಮ್ಮ ಮಕ್ಕಳ ಮೇಲಾಗಲಿ, ನಿಮ್ಮ ಕೆಲಸ ಕಾರ್ಯಗಳ ಮೇಲಾಗಲಿ ಬರುವಂತ ಎಂಥ ಕೇಡುಗಳಾಗಿದ್ರು ಯೇಸು ಸ್ವಾಮಿ ಅವೆಲ್ಲವುಗಳಿಂದ ತಪ್ಪಿಸಿ ನಿಮ್ಮನ್ನ ಸಂರಕ್ಷಿಸ್ತಾನೆ. ಯಾಕಂದ್ರೆ ಆತನ ಹೆಸರೇ ರಕ್ಷಕ ಎಂಬುದಾಗಿ, ಅಂದ್ರೆ ನಮ್ಮನ್ನ ಕಾಪಾಡುವವನು. ಸೈತಾನು ನಮ್ಗೆ ಗೊತ್ತಿಲ್ಲದಂತೆ ಅನೇಕ ಸಾರಿ ನಮ್ಮನ್ನ ಒಂದು ಕ್ಷಣದಲ್ಲೇ ನಮ್ಮನ್ನ ತೆಗಿಬೇಕು ಎಂಬುದಾಗಿ ಯೋಚಿಸ್ತಾನೆ. ಯಾವುದೋ ಒಂದು ಅಪಘಾತನೋ ಅನಾಹುತನೋ ಏನೋ ಒಂದು ಕ್ಷಣದಲ್ಲೇ ನೋಡಿ, ಆದ್ರೆ ಕರ್ತನ ಕೇಡುಗಳಿಂದ ನಮ್ಮನ್ನು ತಪ್ಪಿಸ್ತಿದ್ದಾನೆ. ಆದ್ರಿಂದ ನಾವು ಬದುಕಿ ಉಳಿದಿದ್ದೀವಿ ಅಂದ್ರೆ ಅದು ನಮ್ಮ ಪುಣ್ಯ ಫಲ ಅಲ್ಲ, ಅಥವಾ ನಮ್ಮ ಶಕ್ತಿ ಅಲ್ಲ, ಅಥವಾ ತಂದೆ ತಾಯಿ ಮಾಡಿದಂತ ಪುಣ್ಯ ಕಾರ್ಯವಲ್ಲ, ಯೇಸು ಕ್ರಿಸ್ತನ ಕೃಪೆಯಾಗಿದೆ ಪ್ರೇರೆ. ಆತನ ರಕ್ಷಕನಾಗಿ ನಾನು ನಿಮ್ಮನ್ನ ಕಾಯ್ತಾ ಇರೋದ್ರಿಂದ ನಾವು ಇವತ್ತು ಜೀವಿತದ ಸಂಖ್ಯೆಯಲ್ಲಿ ಇದ್ದೀವಿ, ಹೌದಲ್ವಾ? ಆದ್ರಿಂದ ಪ್ರೇರೆ, ಎಲ್ಲಾ ಕೇಡಿನಿಂದ ತಪ್ಪಿಸುವಂತ ಯೇಸುವಿನ ಮೇಲೆ ವಿಶ್ವಾಸ ಇಡೋದಾದ್ರೆ ನೀವು ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡ್ತೀರಿ. ಬನ್ನಿ ಪ್ರಾರ್ಥಿಸೋಣ, ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರೀತಿಯುಳ್ಳ ತಂದೆಯ ದೇವರೇ, ಮನುಷ್ಯರಾದ ನಮ್ಮ ಜೀವಿತದಲ್ಲಿ ಎದುರಾಗುವ ಎಲ್ಲಾ ಪರಿಸ್ಥಿತಿಗಳಿಂದ ನೀನು ನಮ್ಮ ಜೊತೆ ಇದ್ದು ಬಿಡಿಸಿ ಕಾಯುವ ದೇವರಾಗಿದ್ದಿ. ನಮಗೆ ಬರುವ ಎಲ್ಲಾ ಕೇಡುಗಳನ್ನ ನಿನ್ನಿಂದ ಮಾತ್ರ ತಪ್ಪಿಸ್ಲಿಕ್ಕೆ ಸಾಧ್ಯಪ್ಪ. ಈ ಲೋಕದ ಯಾವ ವಸ್ತು, ಯಾವ ವ್ಯಕ್ತಿ, ಯಾರಿಂದಲೂ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಕೂಡ ಅದರಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಆದರೆ ನಿನ್ನಿಂದ ಮಾತ್ರ ದೇವರೇ ನಮ್ಮನ್ನ ಸ್ವಾಮಿ ಎಲ್ಲಾದ್ರಿಂದ ತಪ್ಪಿಸಿ ಸುಖವಾಗಿರುವಂತೆ ಮಾಡ್ಲಿಕ್ಕೆ ಸಾಧ್ಯ. ಯೇಸುವಿನ ನಾಮದಲ್ಲಿ ಯಾರೆಲ್ಲ ಒಪ್ಪಿಸಿ ಪ್ರಾರ್ಥಿಸ್ತಿದ್ದಾರೋ ಅವ್ರನ್ನ ಆಶೀರ್ವಸು, ಬಲಪಡಿಸು, ಅವರ ಜೊತೆಗಿದ್ದು ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವಸಲಿ.